ಘಮ ಘಮ ಅಂತಿದೆ. ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಪೀನಟ್ ಪೌಡರ್, ಕಡಲೆ ಬೀಜದ ಪುಡಿ ಅಥವಾ ಶೇಂಗಾ ಬೀಜದ ಪುಡಿ ಅಂತ ಹೇಳ್ತಾರೆ ಕೆಲವರು. ಇದನ್ನ ಏಂತಕ್ಕೆ ಯೂಸ್ ಮಾಡೋದು, ಅದನ್ನ ಯಾವ ತರ ಬಳಸೋದು ಅನ್ನೋದ್ರ ಬಗ್ಗೆ ಕೇಳ್ತಿದ್ರಿ. ಮೊದಲನೇದಾಗಿ ನೋಡಿ, ಈ ಕಡಲೆ ಬೀಜದ ಪುಡಿನ ಅಥವಾ ಏನು ಪೀನಟ್ ಪೌಡರ್ ನ ದೋಸೆಗೆ ಯೂಸ್ ಮಾಡಬಹುದು, ರೊಟ್ಟಿಗೆ ಯೂಸ್ ಮಾಡಬಹುದು, ಚಪಾತಿಗೆ ಯೂಸ್ ಮಾಡಬಹುದು, ಹಾಗೆ ಅನ್ನಕ್ಕೂ ಕೂಡ ಯೂಸ್ ಮಾಡಬಹುದು. ಪ್ರತಿಯೊಂದಕ್ಕೂ ತುಪ್ಪ ಅಥವಾ ಅಡುಗೆ ಎಣ್ಣೆನ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಬಳಸಬಹುದು. ಬನ್ನಿ, ಈಗ ನಮ್ಮ ತಾಯಿಯವರು ದೋಸೆಗೆ ಯಾವ ತರ ಬಳಸೋದ್ರ ಬಗ್ಗೆ ತೋರ್ಕೊಡ್ತಾರೆ. ಪೀನಟ್ ಪೌಡರ್ ದೋಸೆ ಮಾಡೋಣ ಬನ್ನಿ. ದೋಸೆ ಹಿಟ್ಟನ್ನು ತವ ಮೇಲೆ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಪೀನಟ್ ಪೌಡರ್ ಅನ್ನು ದೋಸೆಯ ಮೇಲೆ ಉದುರಿಸಿ, ನಂತರ ರುಚಿಗೆ ತಕ್ಕ ಹಾಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಸ್ಟವ್ ಅನ್ನು ಕಡಿಮೆ ಉರಿಯಲ್ಲಿ ಇಟ್ಟು ಒಂದು ಪ್ಲೇಟ್ ಅನ್ನು ತವ ಮೇಲೆ 1-2 ನಿಮಿಷ ಮುಚ್ಚಿಡಿ. ಕ್ರಿಸ್ಪಿಯಾದ ಪೀನಟ್ ಪೌಡರ್ ದೋಸೆ ರೆಡಿ. ಘಮ ಘಮ ಅಂತಿದೆ. ತುಂಬಾ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಪೀನಟ್ ಪೌಡರ್ ದೋಸೆ ನೀವು ಟೇಸ್ಟ್ ಮಾಡಿ, ಸೂಪರ್ ಆಗಿದೆ. ಪೀನಟ್ ಪೌಡರ್ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಈ ಪೀನಟ್ ಪೌಡರ್ ನ ರೈಸ್, ಜೋಳದ ರೊಟ್ಟಿ, ಚಪಾತಿಗೂ ಕೂಡ ಯೂಸ್ ಮಾಡಬಹುದು. ನಮ್ಮಲ್ಲಿ 50 ಗ್ರಾಮ್ಸ್ ಇಂದ ಸಿಗುತ್ತೆ. 50 ಗ್ರಾಮ್ಸ್, 100 ಗ್ರಾಮ್ಸ್, 500 ಗ್ರಾಮ್ಸ್ ಈ ತರ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ವೆಬ್ಸೈಟ್ ಕಾಂಟ್ಯಾಕ್ಟ್ ನಂಬರ್ ನೀವೇ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮಲ್ಲಿ ಇನ್ನೂ ಸಾಕಷ್ಟು ಹೋಮ್ ಮೇಡ್ ರೆಡಿ ಮಿಕ್ಸ್ ಪ್ರಾಡಕ್ಟ್ಸ್ ಗಳಿದೆ, ಅದನ್ನು ಕೂಡ ಟ್ರೈ ಮಾಡಿ ನೋಡಿ. ಆರೋಗ್ಯವಾಗಿರೋಣ.